ಆತ್ಮೀಯ ಮಿತ್ರರೇ, ಒಂದು ಅತ್ಯಂತ ಪ್ರತಿಷ್ಠಿತವಾದ ಕಾರ್ ಕಂಪ್ನಿ ಒಂದು ಒಳ್ಳೆಯ ಡಿಮ್ಯಾಂಡ್ ಇರ್ತಕ್ಕಂಥ ಕಾರನ್ನು ರೆಡಿ ಮಾಡಿರ್ತದೆ. ಆ ಕಾರಿನ ಎಲ್ಲ ಕೆಲಸ ಮುಗಿದಿರ್ತದೆ. ಆದರೆ ಆ ಕಾರನ್ನು ತಮ್ಮ ಗ್ಯಾರೇಜಿನಿಂದ ತಮ್ಮ ಶೋರೂಮ್ಗೆ ಬಂದು ಅದನ್ನು ಎಲ್ಲ ಜನರಿಗೆ ಪ್ರದರ್ಶನ ಮಾಡುವಂತಹ ಸಮಯ ಬಂದಿರ್ತದೆ. ಹಾಗಾಗಿ ಅಲ್ಲಿ ಇರ್ತಕ್ಕಂಥ ಎಮ್ ಡಿ ಹೇಳ್ತಾನೆ, ಆ ಕಂಪ್ನಿ ಎಮ್ ಡಿ, ಆ ಕಾರನ್ನು ತೆಗೆದುಕೊಂಡು ಬರ್ರಿ, ಈ ಸಲ ಅದನ್ನು ಪ್ರದರ್ಶನ ಮಾಡಿ ನಮ್ಮ ಕಂಪ್ನಿಯನ್ನು ಒಳ್ಳೆಯ ಕಂಪ್ನಿಯನ್ನಾಗಿ ಎಲ್ಲರೂ ನಿಬ್ಬೆರಗಾಗಿ ನೋಡುವಂತೆ ಮಾಡುವ ಥರ ಮಾಡೋಣ ಅಂತ ಹೇಳ್ತಾನೆ. ಆವಾಗ ಅಲ್ಲಿ ಇರ್ತಕ್ಕಂಥ ಆ ಎಲ್ಲ ವರ್ಕರ್ಸು ಆ ಗ್ಯಾರೇಜಿನಿಂದ ಆ ಕಾರನ್ನು ಹೊರ ತರಬೇಕಂತ ನೋಡ್ತಾರೆ. ಆದರೆ ಒಂದು ಸಣ್ಣ ಮಿಸ್ಟೇಕ್ ಆಗಿಬಿಟ್ಟಿರ್ತದೆ. ಅದೇನಪ್ಪ ಅಂತಂದರೆ, ಆ ಕಾರು ಆ ಗ್ಯಾರೇಜಿನ ಹೊರಗೆ ಬರಬೇಕಾದ್ರೆ ಮೇಲ್ಗಡೆ 1 ಇಂಚಿನಷ್ಟು ಮೇಲ್ಗಡೆ ಹತ್ತಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಸೆಟರ್ಸ್ ಮೇಲೆ ಕಾರ್ ಪಾಸ್ ಆಗೋದಿಲ್ಲ. ಅದಕ್ಕಾಗಿ ಎಲ್ಲರಿಗೂ ಚಿಂತನೆ ಆಗ್ತದೆ, ಈ ಕಾರನ್ನು ಹೊರಗೆ ತೆಗೆಯೋದು ಹೇಗೆ ಅಂತೇಳಿ. ಹಾಗೆ ತೆಗೆದುಕೊಂಡು ಬಂದರೆ ಮೇಲಿರ್ತಕ್ಕಂಥ ಆ ಕಾರಿನ ಬಣ್ಣೆಲ್ಲ ಹೋಗ್ತದೆ, ಮತ್ತು ಹೇಗೆ ಮಾಡಬೇಕು ಅಂತ ಭಾಳ ಚಿಂತೆ ಆಗ್ತದೆ. ಆವಾಗ ಎಮ್ ಡಿ ಅವರಿಗೆ ಕಾಲ್ ಮಾಡಿ ಹೇಳ್ತಾರೆ, ಸರ್ ಹಿಂಗೆ ಆಗಿದೆ ಅಂತಿಕೊಂಡು. ಅವರು ಬರ್ತಾರೆ, ಮ್ಯಾನೇಜರು ಕೂಡ ಬರ್ತಾರೆ. ಬಂದು ಎಲ್ಲರೂ ಯೋಚನೆ ಮಾಡ್ತಾರೆ, ಅರೇ ಹೇಗೆ ಮಾಡೋದು, ಈ ಕಾರನ್ನು ಹೇಗೆ ಹೊರಗೆ ತೆಗೆಯೋದು ಅಂತೇಳಿ ತುಂಬ ಚಿಂತಾಕ್ರಾಂತರಾಗ್ತಾರೆ. ಒಬ್ಬೊಬ್ರು ಹೇಳ್ತಾರೆ, ಇಲ್ಲ ಸೆಟರ್ಸನ್ನು ತೆಗೆದು ಕಾರ್ ಹೊರಗಡೆ ಹಾಕಿದ್ರಾಯ್ತು ಅಂತ ತಿಳ್ಕೊಂಡು. ಮತ್ತೊಬ್ರು ಹೇಳ್ತಾರೆ, ಮತ್ತೊಬ್ಬರು ಇಲ್ಲ, ಅದನ್ನು ಕಾರನ್ನು ಹೇಗಾದರೂ ಮಾಡಿ ಒಟ್ಟು ಹೊರಗೆ ತೆಗೆದು, ಏನಾದರೂ ಮ್ಯಾಲೆ ಡ್ಯಾಮೇಜ್ ಆದರೆ ಆಗೋಲ್ತಕ್ಕ ಹೊರಗೆ ಬಂದ ಕೂಡಲೇ ಅದನ್ನು ಸರಿ ಮಾಡೋಕ್ಕೆ ಬರ್ತದೆ ಅಂತ ಹಿಂಗೆಲ್ಲ ಸಜೆಷನ್ ಕೊಡ್ತಾರೆ. ಆದರೆ ಅಲ್ಲೇ ಇದನ್ನೆಲ್ಲ ನೋಡ್ತಾ ಕೂಳಿರ್ತಕ್ಕಂಥ ಆ ಕಂಪ್ನಿಯ ಸೆಕ್ಯೂರಿಟಿ ಒಂದು ಸಲ ಕೇಳ್ತಾನೆ, ಸಾಹೇಬ್ರೆ ನಾನೊಂದು ಐಡಿಯಾ ಕೊಡ್ತೀನಿ, ಕೇಳ್ತೀರಾ ಅಂತೇಳಿ. ಹೋಗೋ ಮರಯ್ಯ, ಇಲ್ಲಿ ಎಮ್ ಡಿ ಸಾಹೇಬ್ರಿಗೆ ಆಗ್ತಿಲ್ಲ, ಮ್ಯಾನೇಜರ್ ಸರ್ಗೆ ಆಗ್ತಿಲ್ಲ, ನೀ ಹೆಂಗೆ ನಮಗೆ ಐಡಿಯಾ ಕೊಡ್ತೀವಿ, ಹೋಗು ಅಂತೇಳಿ ಬೆದರಿಸ್ತಾರೆ. ಆದರೆ ಎಮ್ ಡಿ ಸಾಹೇಬ್ರು ಯೋಚನೆ ಮಾಡ್ತಾರೆ, ಹಾಂ ಸರಿಯಪ್ಪ, ಏನು ಐಡಿಯಾ ಹೇಳಿ ನೋಡೋಣ ಅಂಥೇಳಿ. ಆವಾಗ ಹೇಳ್ತಾನೆ, ನೋಡಿರಿ 1 ಇಂಚ್ ಅಷ್ಟೇ ಕಡಿಮೆ ಆಗ್ಬೇಕು ಕಾರಿಂದು. ಹಾಗಾಗಿ ಒಂದು ಕೆಲಸ ಮಾಡಿ, ಏನು ಹೇಳಪ್ಪ, ಈ ಕಾರಿನ ಗಾಲಿಲಿರ್ತಕ್ಕಂಥ ಆ ಗಾಳಿಯನ್ನು, ಆ ಕಾರಿನ ಗಾಲಿರ್ತಕ್ಕಂಥ ಹವಾವನ್ನು ಸ್ವಲ್ಪ 1 ಇಂಚ್ ತೆಗೆದರೆ ಗಾಡಿ ಪಾಸ್ ಆಗ್ತದೆ ಅಂತಾರೆ. ಅರೆ ಹೌದಲ್ಲ, ಇದು ನಮ್ಗೆ ಒಳ್ಳೆ ಇಲ್ಲ ಅಂತಿಕೊಂಡು ಆ 1 ಇಂಚ್ ಹವಾ ತೆಗೆದು ಆ ಕಾರನ್ನು ಹೊರಗೆ ಹಾಕ್ತದ್ರೆ. ಆವಾಗ ಅವರಿಗೆಲ್ಲರಿಗೂ ಆಶ್ಚರ್ಯ ಆಗ್ತದೆ, ಅರೆ ಈ ಐಡಿಯಾ ನಮಗೆ ಒಳ್ಳೆ ಇಲ್ಲ ಅಂಥೇಳಿ. ಸಮ್ಮಿತ್ರರೇ, ಇದರ ತಾತ್ಪರ್ಯ ಇಷ್ಟೇ, ಯಾರನ್ನು ಕೀಳಾಗಿ ಕಾಣಬಾರ್ದು. ಯಾಕಂತಂದರೆ ಅವರಲ್ಲಿರ್ತಕ್ಕಂಥ ಪ್ರತಿಭಾನ್ವಿತ ಗುಣಗಳು ಅವರಲ್ಲಿ ಅವ್ರದ್ದೇ ಆದ ರೀತಿಯಲ್ಲಿ ಅಡಗಿರ್ತವೆ. ಅದನ್ನು ನಾವು ಬಳಕೆ ಮಾಡುವುದರಲ್ಲಿ ಅಥವಾ ಅವನ ಕಡೆಯಲ್ಲಿ ಇವನ ಕಡೆಯಲ್ಲಿ ಅಂಥೇಳಿ ಅಂತಸ್ತವನ್ನು ಇಲ್ಲಿ ಯೋಚನೆ ಮಾಡಬಾರ್ದು. ಹಾಗಾಗಿ ನಾವು ಯಾರನ್ನು ಕೀಳಾಗಿ ಕಾಣದೆ ಯಾರಲ್ಲಿ ಇರ್ತಕ್ಕಂತಹ ಒಂದು ಗುಣವನ್ನು ನಾವು ಬಳಸಿಕೊಂಡು ನಾವು ಏನನ್ನಾದರೂ ಸಾಧಿಸ್ಬೋದು ಅಲ್ವ ಸ್ನೇಹಿತರೆ.